ನಾವು ಬಿಸ್ನೆಸ್ ಮಾಡತ್ತೇವ್ರಿ, ಯಾವ ರಿಜಿಸ್ಟ್ರೇಷನ್ಸ್ ಬೇಕು ಅಂತ ನಮ್ಗೆ ಗೊತ್ತಾ ಇಲ್ಲ ರೀ. ಲಾಸ್ಟ್ ಮಟ ನೋಡ್ರಿ ಬಹಳ ಇಂಪಾರ್ಟೆಂಟ್ ಟಿಪ್ ಕೊಡತ್ತೇನೆ. ಯಾವ ರಿಜಿಸ್ಟ್ರೇಷನ್ಸ್ ಬೇಕು ಇದು 4 ಮೇನ್ ಕ್ಯಾಟಗರೀಸ್ ಡೈಸೆಕ್ಟ್ ಮಾಡ್ತೇನೆ. ಫಸ್ಟ್ ಸೆಂಟ್ರಲ್, ಸ್ಟೇಟು, ಲೋಕಲ್ ಅಥಾರಿಟೀಸ್, ಫೋರ್ತ್ ಇಂಡಸ್ಟ್ರಿ ಸ್ಪೆಸಿಫಿಕ್. ಸೆಂಟ್ರಲ್ ಅಲ್ಲಿ ಏನು, ನೀವು MSME ರಿಜಿಸ್ಟ್ರೇಷನ್ ತಗೋತೀರಾ, ಇನ್ಕಮ್ ಟ್ಯಾಕ್ಸ್ ತಗೋತೀರಾ. ಸ್ಟೇಟ್ ಹತ್ರ ನೀವು ಪ್ರೊಫೆಷನಲ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್ ತಗೋತೀರಾ. ಮತ್ತೆ ಸೆಂಟರ್ ಪ್ಲಸ್ ಸ್ಟೇಟ್ ಬೋತ್ ಟುಗೆದರ್ ಯು ಟೇಕ್ GST. ಥರ್ಡ್, ನಿಮ್ದು ಲೋಕಲ್ ಅಥಾರಿಟೀಸ್ ರಿಲೇಟೆಡ್ ಲೈಸೆನ್ಸಸ್ ಯಾವ ತರ ಅಂದ್ರೆ ಟ್ರೇಡ್ ಲೈಸೆನ್ಸ್ ಆಗ್ಬೋದು, ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಗ್ಬೋದು, ಅಥವಾ ಸೈನೇಜ್ ಲೈಸೆನ್ಸ್ ಆಗ್ಬೋದು. ಫೋರ್ತ್, ಇಂಡಸ್ಟ್ರಿ ಸ್ಪೆಸಿಫಿಕ್. ನಾನು CA ಇನ್ ಪ್ರಾಕ್ಟೀಸ್, ಸೊ ನನಗೆ ICI ಒಂದು ಲೈಸೆನ್ಸ್ ಕೊಡುತ್ತೆ, ಅದ್ ನನಗೆ ಬೇಕು. ಸಿಮಿಲರ್ಲಿ ನೀವು ಫುಡ್ ಬಿಸ್ನೆಸ್ ಅಲ್ಲಿ ಇದ್ರೆ FSSAI ಲೈಸೆನ್ಸ್ ಬೇಕಾಗತ್ತೆ. ಜ್ಯುವೆಲ್ಲರಿ ಬಿಸ್ನೆಸ್ ಅಲ್ಲಿ ಇದ್ರೆ ಹಾಲ್ಮಾರ್ಕ್ ಒಂದು ಲೈಸೆನ್ಸ್ ಬೇಕಾಗತ್ತೆ. ಎಲ್ಲ ಇಂಡಸ್ಟ್ರಿ ಸ್ಪೆಸಿಫಿಕ್ ಲೈಸೆನ್ಸಸ್ ಇರುತ್ತೆ. ಒಂದು ಗೌರ್ಮೆಂಟ್ ವೆಬ್ಸೈಟ್ ಇದೆ, NSWS. ಅಲ್ಲಿ ಹೋಗ್ಬಿಟ್ಟು ನಿಮ್ ಬಿಸ್ನೆಸ್ ಡೀಟೇಲ್ಸ್ ಕೀನ್ ಮಾಡಿ, ಅಲ್ಲಿ ಹೇಳುತ್ತೆ ನಿಮ್ ಬಿಸ್ನೆಸ್ ಗೆ ಇದೆಲ್ಲ ಲೈಸೆನ್ಸಸ್ ಬೇಕಂತ. ಮಾಡಿಲ್ಲ ಅಂದ್ರೆ ಇದು ಯೂಸ್ಫುಲ್ ಮತ್ತೆ ಇನ್ಫಾರ್ಮೇಟಿವ್ ಐತಂತ ನಾನು ತಿಳ್ಕೊತೀನಿ. ಯಾರ್ಯಾರು ಬಿಸ್ನೆಸ್ ಮಾಡತ್ತಾರೋ ಅವ್ರೆಲ್ಲರಿಗೂ ಶೇರ್ ಮಾಡ್ರಿ. ನಾನ್ ದ ಚಾರ್ಟರ್ಡ್ ಗಾಯ್ CA ರಾಹುಲ್ ಆರ್ ಗಾಂಧಿ ಇಂಥ ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ನಿಮಗಂತ ತಗೊಂಡ್ ಬರ್ತೇನೆ.